Wall of Fame nominees, please welcome on the stage. ಬರಲಿ ಎಲ್ಲ ಒಂದು ಜೋರಾದ ಚಪ್ಪಾಳೆ ವಾಲ್ ಆಫ್ ಫೇಮ್ ಪಾರ್ಟಿಸಿಪೆಂಟ್ಸ್ಗೆ. ಓಕೆ, ನಾನು ಆಗಲೇ ಹೇಳ್ದಂಗೆ ವಾಲ್ ಆಫ್ ಫೇಮ್ ನಾಮಿನೇಷನ್ಸಲ್ಲಿ ಜಾಯ್ಸಿ ಜೋಸೆಫ್ ಕೂಡ ಒಬ್ಬರು. ಜಾಯ್ಸಿ ಜೋಸೆಫ್ ಅವ್ರು ಮಾಡಿರೋವಂಥ ಕಾಂಟ್ರಿಬ್ಯೂಷನ್ಸು ನಮಗಾಗಲಿ, ನಮ್ಮ ದೇಶದಲ್ಲಿ ಭಾರತದಲ್ಲಾಗಲಿ, ಇಲ್ಲಿ ಅಮೆರಿಕದಲ್ಲಾಗಲಿ ಮಾಡಿರೋವಂಥ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು. ಸೊ ಮೊದಲನೇದಾಗಿ ಜಾಯ್ಸಿ ಜೋಸೆಫ್ ಅವ್ರ ಕಡೆಯಿಂದ ಒಂದೆರಡು ಮಾತುಗಳನ್ನ ಕೇಳೋಣ, ಹಾಗೂ ಅವರ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅಂತ ಅವ್ರ ಬಾಯಿಂದಲೇ ಒಂದೆರಡು ಮಾತುಗಳನ್ನ ಕೇಳೋಣ. ಅದಾದ ನಂತರ ರೇಣು ಅವರು ಬಂದುಬಿಟ್ಟು ಅದ್ರ ಇನಿಷಿಯೇಟಿವ್ ಬಗ್ಗೆ ಒಂದೆರಡು ಮಾತುಗಳನ್ನ ಹಾಡ್ತಾರೆ. ಜಾಯ್ಸಿ ಜೋಸೆಫ್ ಅವರೇ. ಹಲೋ, ಕೇಳಿಸ್ತಿದೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾಯ್ಸಿ ಜೋಸೆಫ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಇಟ್ ಮೀನ್ಸ್ ಅ ಲಾಟ್ ಟು ಯೋರ್ ಪೇರೆಂಟ್ಸ್ ಆ್ಯಂಡ್ ಟು ಆಲ್ ಆಫ್ ಅಸ್. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಸರ್ವರಲ್ಲೂ ಇರೋ ಸಂಸ್ಕಾರವನ್ನು, ಪ್ರತಿಭೆಯನ್ನು ಗುರುತಿಸುವಂಥ ಸಂಸ್ಕೃತಿಯೇ ನಮ್ಮ ಕನ್ನಡಿಗರದು. ಇದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಒಬ್ಬರ ಪ್ರತಿಭೆನ ಹುಡುಕಿ ನಾವು ಅವ್ರನ್ನ ಎನ್ಕರೇಜ್ ಮಾಡುವಂಥ ವಿಷಯ ಇದೆಲ್ಲ, ಅದೊಂದು ಮಹಾನ್ ಪುಣ್ಯದ ಕೆಲಸ ಖಂಡಿತವಾಗಿಯೂ. ಅದು ಥ್ಯಾಂಕ್ ಯು ವೆರಿ ಮಚ್. ಇದ್ರ ಬಗ್ಗೆ ಯೋಚನೆ ಮಾಡಿ ಹೊಸ ಟೀಮ್ ಮೆಂಬರ್ಸು, ಬ್ಯೂಟಿಫುಲ್ ಇನಿಷಿಯೇಟಿವ್. ಯಾಕೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಒಬ್ಬ ಸಾಧನೆ ಮಾಡ್ತಾನೆ ಅಂತಂದರೆ ಅವನು ಸಾಧಕನಾಗಿ ಹುಟ್ಟಿರೋದಕ್ಕೆ ಅವನು ಸಾಧನೆ ಮಾಡ್ತಾ ಇರ್ತಾನೆ. ಅದಕ್ಕೆ ನಮ್ಮಲ್ಲಿ ಕೆಲವರಷ್ಟೇ ಸಾಧನೆ ಮಾಡೋಕ್ಕಾಗುತ್ತೆ, ಕೆಲವರು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರ ಮೇಲೆ ಗಾಡ್ಸ್ ಪ್ಲ್ಯಾನ್ ವಿಲ್ ಬಿ ಡಿಫ್ರೆಂಟ್. ಓಕೆ, ಸೊ ಈಗ ವಿಷಯ ಏನು ಅಂತಂದರೆ, ಇಷ್ಟು ಪುಟಾಣಿಗಳು ನಮ್ಮ ಮಧ್ಯದಲ್ಲಿರೋ ಸಾಧಕರು, ಅವರು ಸಾಧನೆ ಮಾಡಿಕೊಂಡು ಬಂದಿರೋ ಈ ನಿಲುವು ಏನಿದೆ, ಅದ್ರ ಹಿಂದೆ ಇರೋ ಪ್ರೋತ್ಸಾಹ ಆಗಲಿ, ಅದ್ರ ಹಿಂದೆ ಇರೋ ಡೆಡಿಕೇಶನ್ ಆಗಲಿ, ಅದ್ರ ಹಿಂದೆ ಅಪ್ಪ ಅಮ್ಮನ ಕೊಡುಗೆ ಆಗಲಿ, ಅದು ಯಾವುದು ನಮಗೆ ಕಾಣೋದಿಲ್ಲ. ಸೊ ಇವತ್ತು ಬಂದು ಇಲ್ಲಿ ಚಪ್ಪಾಳೆ ಸಿಗುತ್ತೆ, ಆದರೆ ಆ ಚಪ್ಪಾಳೆ ಅವರ ಸಾಧನೆಯ ಗುರುತಷ್ಟೇ. ಒಂದು ಮಾತಿದೆ, ದ ಟಾಪ್ ಆಫ್ ಒನ್ ಮೌಂಟೇನ್ ಇಸ್ ದ ಬಾಟಮ್ ಆಫ್ ಅನದರ್ ಅಂತ. ಸೊ ಹಾಗಾಗಿ ಈ ಮಕ್ಕಳು ಇವತ್ತು ನಿಮ್ಮ ಚಪ್ಪಾಳೆಯಿಂದ ಇನ್ನೊಂದು ಬೆಟ್ಟವನ್ನು ಹತ್ತೋದಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲಿ ನಮ್ಮ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಎಷ್ಟು ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಆದರೆ ಇದ್ರ ಬಗ್ಗೆ ಯೋಚನೆ ಮಾಡಿದಾರಲ್ಲ, ತುಂಬ 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 ಧನ್ಯವಾದಗಳು ನಿಮಗೆ. ಆ್ಯಕ್ಚುಲಿ ನನಗೆ ಶ್ರುತಿ, ರಾಘವೇಂದ್ರಸ್ ವೈಫ್, ಅವರು ನನಗೆ ಹೇಳಿದ್ರು ಈ ಥರ ಮೆನ್ಷನ್ ಮಾಡಿದ್ದಾರೆ ಗ್ರೂಪಲ್ಲಿ ನೋಡಿ ಅಂತ. ನಾನಂದೆ ನಿಜ ಕನ್ಸಿಡರ್ ಮಾಡ್ತಾರ ನನ್ನ ಸಾಧನೆನ ಅಂತ ಹೇಳಿ. ಬಟ್ ಐ ಸಬ್ಮಿಟೆಡ್, ಆನೆಸ್ಟ್ಲಿ ಐ ಸಬ್ಮಿಟೆಡ್ ಅಷ್ಟೇ. ಆಮೇಲೆ ದ ಲೆಟರ್ ಐ ರಿಸೀವ್ಡ್ ಅಲ್ಲ, ಯು ಬಿಲೀವ್ ಇಟ್ ಆರ್ ನಾಟ್, ಅವತ್ತು ನನಗೆ ಎಸ್ಪೆಷಲಿ ದ ವಡಲು ಕಡೆಯಿಂದ ಇಟ್ಸ್ ಅ ಲಾಟ್ ಆಫ್ ಚಾಲೆಂಜಿಂಗ್ ಮಿಷನ್. ಅದು ಮಾಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ದ ಲೆಟರ್ ದಟ್ ಐ ರಿಸೀವ್ಡ್ ಸೋ ಪೊಲೈಟ್ ಆ್ಯಂಡ್ ಲಾಟ್ಸ್ ಆಫ್ ಎನ್ಕರೇಜ್ಮೆಂಟ್ ಇನ್ ದ ಲೆಟರ್ ಇಟ್ ಸೆಲ್ಫ್. ನನ್ನ ಕಣ್ಣಲ್ಲಿ ನಿಜ ನೀರು ಬಂತು. ಯಾಕೆ ಅಂತ ಹೇಳಿದ್ರೆ, ಈಗ ಬೇರೆಯವರು ಬೇರೆ ವಾತಾವರಣದಲ್ಲಿ ಎಲ್ಲ ನಮಗೆ ಕರೀತಾರೆ, ಸನ್ಮಾನ ಮಾಡ್ತಾರೆ, ಸರಿನೇ. ಬಟ್ ತವರಿನ ಪ್ರಶಂಸೆ ಅದು ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ಬೇಕಾದರೆ ನಾವು ಯೋಚನೆ ಮಾಡುವಾಗ ಹೊರಗಿಂದ ಮಕ್ಕಳಿಗೆ ಪ್ರೋತ್ಸಾಹ ಸಿಗೋದಕ್ಕೂ ತಂದೆ ತಾಯಿ ಪ್ರೋತ್ಸಾಹ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅದೇ ಪ್ರೋತ್ಸಾಹದ ಬೆಲೆ ಇವತ್ತು ಈ ಮಕ್ಕಳು ನಮ್ಮ ಸಂಘದಿಂದ ಇಸ್ಕೋತಾ ಇದ್ದಾರೆ. ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಇದು. ಮೈ ಹಂಬಲ್ ರಿಗಾರ್ಡ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ನ್ಯೂ ಬೋರ್ಡ್ ಮೆಂಬರ್ಸ್. ವಂಡರ್ಫುಲ್ ಜಾಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅವರು ಪುಟ್ಟವರಲ್ಲ, ಅವ್ರು ದೊಡ್ಡವರು, ಅವ್ರ ಮಧ್ಯೆ ನಾನು ಚಿಕ್ಕವಳು, ನನ್ನ ಸೇರಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. over to you. ತುಂಬ ಧನ್ಯವಾದಗಳು ಜಾಯ್ಸಿ, ಇಂಥ ಒಳ್ಳೆ ಮಾತು ಹೇಳಿದ್ದಕ್ಕೆ, ನಮ್ಮ ಕಿಡ್ಸ್ಗಳಿಗೆಲ್ಲ ಇನ್ಸ್ಪೈರ್ ಮಾಡಿದ್ದಕ್ಕೆ. ಹಾಗೂ ಇಲ್ಲಿ ನೋಡ್ತಾ ಇರೋವಂಥ ಎಲ್ಲ ನಮ್ಮ ವೀಕ್ಷಕರು ನಿಮ್ಮನ್ನೆಲ್ಲ ನೋಡಿಬಿಟ್ಟು ಮತ್ತು ಅವರು ಕೂಡ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಇವೆಂಟ್ಗೆ ಇನ್ನೂ ಜಾಸ್ತಿ ನಾಮಿನೇಷನ್ಸ್ಗಳು ಬರುತ್ತೆ ಅಂತ ಕಾಣುತ್ತೆ ನನಗೆ, ಅಲ್ವಾ? ಸೊ ಈಗ ಜಾಯ್ಸಿ ಅವರ ಮಾತು ಕೇಳಿದ್ದಾಯಿತು. ನೀವೆಲ್ಲರೂ ಕೇಳಿದಿರಾ, ನಮ್ಮ SJKS ಕಮ್ಯುನಿಟಿನಲ್ಲಿ ಒಂದು ಕ್ರೇಜಿ ಹೈಕರ್ಸ್ ಅಂತ ಒಂದು ಗ್ರೂಪ್ ಇದೆ. ಈ ಕ್ರೇಜಿ ಜನ ಇಲ್ಲಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ. ಅವ್ರು ಯಾವ ಥರ ಕ್ರೇಜಿ ಹೈಕಿಂಗ್ಸು, ಯಾವ ಥರ ಕ್ರೇಜಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಧನಂಜಯ್ ಅವ್ರ ಹತ್ರದಿಂದನೇ ಕೇಳಬೇಡ. ಒಂದು ಧನಂಜಯ್, ವೆಲ್ಕಮ್ ಆನ್ ದ ಸ್ಟೇಜ್. ಅಂದ ನಿಮ್ಮಿಂದ ಒಂದೆರಡು ಮಾತುಗಳನ್ನ ಪ್ಲೀಸ್. ಥ್ಯಾಂಕ್ ಯು ರಾಜ್.
ಹಾಯ್, ನಾನು ಧನಂಜಯ್ ಅಂತ ಅಂದ್ಬಿಟ್ಟು ಬೇಸಿಕಲಿ ನಾನು ಶಿವಮೊಗ್ಗದವನು. ಪಕ್ಕಾ ಶಿವಮೊಗ್ಗ ಲೋಕಲ್ ಹುಡುಗ ಅಲ್ಲ, ಅಂಕಲ್ಲು. ನಾನು ಶಿವಮೊಗ್ಗ ಮಲೆನಾಡಿನವನಾದ್ರಿಂದ ಈ ಹೈಕಿಂಗು, ಈ ಪರಿಸರ ಎಲ್ಲ ಇಟ್ ವಾಸ್ ವೆರಿ ನಿಯರ್. ಸೊ ನಮಗೆ ಈ ಹೈಕ್ ಇದೆಲ್ಲ ಇಟ್ ವಾಸ್ ನಾಟ್ ನ್ಯೂ. ಬಟ್ ಏನಾಗ್ಬಿಟ್ಟಿತ್ತು, ಎಲ್ಲ ನಾವು ವಿ ಆರ್ ರನ್ನಿಂಗ್ ಬಿಹೈಂಡ್ ದ ಮನಿ. ಯಾವಾಗ ದುಡಿಯೋಕ್ಕೆ ಶುರು ಮಾಡ್ದೋ ಅವಾಗಲಿಂದ ಈ ಹೈಕಿಂಗು ಇವೆಲ್ಲ ಮರ್ತ್ಬಿಟ್ಟಿದ್ವಿ. ಯಾವಾಗ ಕೋವಿಡ್ ಬಂತು ನೋಡಿ, ಅವಾಗ ಜ್ಞಾಪನ ಆಯಿತು, ಇಲ್ಲ ಹೆಲ್ತ್ ಈಸ್ ವೆಲ್ತ್ ಅಂತಂದ್ಬಿಟ್ಟು. ಅವಾಗ ಇಲ್ಲಿ ನಾನೊಬ್ಬನೇ ಅಲ್ಲ, ಮೂರ್ತಿ ಅಂತ ಇನ್ನೊಬ್ರು ಇದ್ದಾರೆ, ಅವರು ಇವತ್ತು ಫಂಕ್ಷನಿಗೆ ಬಂದಿಲ್ಲ ಅನ್ಸುತ್ತೆ. ನಾವೆಲ್ಲ ಒಂದು 4-5 ಜನ ಥಿಂಕ್ ಮಾಡಿಬಿಟ್ಟು ವೈ ನಾಟ್ ವಿ ಕ್ಯಾನ್ ಸ್ಟಾರ್ಟ್ ದ ಹೈಕಿಂಗ್ ಅಂತ ಅಂದ್ಬಿಟ್ಟು ಅಂತ ಫಸ್ಟ್ ಒಂದು 4-5 ಫ್ಯಾಮಿಲಿ ಹೋಗಿ ಶುರು ಮಾಡಿದ್ವಿ. ಒಂದು ಟೈಮಲ್ಲಿ 60 ಜನ ಒಂದೇ ಸಲ ಹೈಕ್ ಹೋಗಿದ್ವಿ, ಇಡೀ ಮೌಂಟೇನ್ ಹೌಸ್ ಅವರೆಲ್ಲ ಸೇರ್ಬಿಟ್ಟು. ಇಲ್ಲಿ ಎಷ್ಟೊಂದು ಜನ ಇದ್ದೀರಾ ನಂಗೆ ಗೊತ್ತು, ಆ ಗ್ರೂಪಲ್ಲಿ ಬಂದಿದ್ರಿ. ಆಮೇಲೆ ವಿ ವಾಂಟೆಡ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ನಾರ್ಮಲ್ ಬರೀ 5 ಮೈಲ್ಸ್ 6 ಮೈಲ್ಸ್ ಹೈಕ್ ಮಾಡ್ತಾ ಇದ್ವಿ. ಅದರಿಂದ ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತಂದಾಗ ಹಾಫ್ ಡೂಮ್ ಮಾಡೋಣ ಅಂತ ಕನ್ಸಲ್ಲಿ ಬಂತು, ಅಂದರೆ ಥಾಟ್ ಬಂತು. ಸೊ ದೆನ್ ವಿ ಆರ್ ನಾಟ್ ರೆಡಿ. ಹಾಫ್ ಡೂಮ್ ಇಟ್ಸ್ ನಾಟ್ ಎ ಜೋಕ್. ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಎ ಜೋಕ್. ಬಿಸ್ತೇಶ್ ಇದ್ದಾರೆ, ಇಲ್ಲೇ ಇದ್ದಾರೆ ಅನ್ಸುತ್ತೆ, ಅವರು ಮಾಡಿದ್ದಾರೆ. ಇಟ್ಸ್ ಆಲ್ಮೋಸ್ಟ್ 16 ಮೈಲ್ ಹೈಕ್ ವಿತ್ 6000 ಫೀಟ್ ಎಲಿವೇಶನ್. ಆಮೇಲೆ ಅದೊಂದು ಕನ್ಸದು ಹಾಫ್ ಡೂಮ್ ಕೇಳಿರ್ತೀರ. ಇಟ್ಸ್ ಒನ್ ಆಫ್ ದ ಟಫೆಸ್ಟ್ ಹೈಕ್. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇರೋದು ಮೌಂಟ್ ವಿಟ್ನಿ, ಅಲ್ಲಿಗೂ ಬರ್ತೀನಿ. ಸೊ ಹಾಫ್ ಡೂಮ್ ಮಾಡಬೇಕಾದ್ರೆ ವಿ ಹ್ಯಾಡ್ ಟು ಗೋ ಥ್ರೂ ಲಾಟ್ ಆಫ್ ಪ್ರಿಪ್ರೇಷನ್. ಸೊ somehow we were able to manage it. ಅಲ್ಲಿ ಟಾಪ್ ಮೇಲೆ ಹೋಗಿ ನಿಂತಾಗ ಗೊತ್ತಾಯಿತು ವಾಟ್ ವಿ ಅಚೀವ್ಡ್ ಅಂತಂದ್ಬಿಟ್ಟಂತ. ಅದು ಒಂದಿಂದ ಆಗಿದ್ದಲ್ಲ, ನಾವು ಹೈಕಿಂಗ್ ಗ್ರೂಪ್ ಶುರು ಮಾಡಿಬಿಟ್ಟು ಇಟ್ ವಾಸ್ ಎ ರೆಗ್ಯುಲರ್ ವೀಕ್ಲಿ ಪ್ರಾಕ್ಟೀಸ್ ಮಾಡಿದ್ರಿಂದ ನಮಗೆ ಹಾಫ್ ಡೂಮ್ ಮಾಡೋದಾಯಿತು. ಆ್ಯಂಡ್ ಥ್ಯಾಂಕ್ ಯು. ನಾನು ಜಾಯ್ಸಿ ಅವ್ರು ಹೇಳಿದಾಗೆ ಸಬ್ಮಿಟ್ ಮಾಡಿದೆ, ರಾಜ್ ಅವ್ರು ಹೇಳಿದ್ರು ಅಂತಂದ್ಬಿಟ್ಟಂತ. ಫಸ್ಟ್ ಆಫ್ ಆಲ್ ಸಾರಿ, ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ರಾಜ್ ಮತ್ತು ಬೋರ್ಡ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ವೆರಿ ಗುಡ್ ಇನಿಷಿಯೇಟಿವ್. ಸೊ ದ ಓನ್ಲಿ ಇಂಟೆಂಟ್ ಟು ಸಬ್ಮಿಟ್ ದಿಸ್ ಇಸ್ ಟು ಅದರ್ಸ್ ಟು ಗೆಟ್ ಮೋಟಿವೇಟೆಡ್. ಓಕೆ, ನಮ್ಮದು ಕ್ರೇಜಿ ಹೈಕರ್ಸ್ ಅಂತ ಗ್ರೂಪ್ ಇದೆ, ಬನ್ನಿ ಜಾಯ್ನ್ ಆಗಿ. ವೀಕ್ಲಿ ಆರ್ ಬೈ ವೀಕ್ಲಿ ವಿ ಗೋ ಫಾರ್ ಹೈಕ್. ನಿಮಗೆ ಸೂಟ್ ಆಯಿತು ಅಂದರೆ ಬಂದು ಜಾಯ್ನ್ ಆಗಿ, ವಿಲ್ ಗೈಡ್ ಯು. ಹೊಸದಾಗಿದ್ರೂ ಪರವಾಗಿಲ್ಲ. ಸೊ ಯಾ, ಕಮಿಂಗ್ ಬ್ಯಾಕ್ ಟು ದ ಹಾಫ್ ಡೋಮ್, ಆ್ಯಂಡ್ ಇಟ್ ವಾಸ್ ಒನ್ ಆಫ್ ದ ಮೆಮೊರಬಲ್. ಏನಾದ್ರು ನಮ್ಮ ಮಕ್ಕಳು ಇಲ್ಲ ನಮ್ಮ ಮೊಮ್ಮಕ್ಕಳು ಬಂದ್ಬಿಟ್ಟು ಏನು ಕಡ್ದೆ ತಾಕಿದ್ಯಪ್ಪ ಅಂತ ಕೇಳಿದ್ರೆ ಒಂದು ಹಾಫ್ ಡೋಮ್ ಹೇಳ್ಬೋದು ನಾನು. So that was that much memory we have. Every other day we talk about it. ಯಾರು ಕೇಳಿದ್ರು, ಏನಾರು ಕೇಳಿದ್ರು, we bring this topic. Yeah, thank you SJKS, and once again very good initiative. ಇದರಲ್ಲಿ ಭಾಳ ಜನ ನನಗೂ ಥಾಟ್ ಇದ್ದಿದ್ದು ಎಲ್ಲ ಮಕ್ಕಳನ್ನ ಪ್ರಮೋಟ್ ಮಾಡೋಣ ಅಂತ ಅಂದ್ಬಿಟ್ಟಂತ. ಇಲ್ಲ ಕೇಳಿದಾಗಿಲ್ಲ ವೈ ನಾಟ್ ಹಾಫ್ ಡೂಮ್ ಅಂತಂದಾಗ ವಿ ಥಾಟ್ ಯಾ ಅಟ್ಲೀಸ್ಟ್ ಬೇರೆಯವ್ರು ಮೋಟಿವೇಟ್ ಆಗ್ತಾರೆ ಅಂತಂದರೆ ವೈ ನಾಟ್ ಅಂತಂದ್ಬಿಟ್ಟು ಸಬ್ಮಿಟ್ ಮಾಡಿದ್ದು. ಆ್ಯಂಡ್ ಥ್ಯಾಂಕ್ ಯು SJKS. And thank you once again, thank you for the very good initiative. Thank you. Woo! Awesome. Thank you, ಧನಂಜಯ್ ಎನರ್ಜಿ ನೋಡಿದ್ರಲ್ಲ. ಸೊ ಈಗ ಅವ್ರ ಎನರ್ಜಿ ನೋಡಿದ್ಮೇಲೆ ನಿಮಗೂ ಎಲ್ಲ ಹೈಕ್ ಮಾಡಬೇಕು ಅಂತ ಅನ್ಸಿರುತ್ತೆ. ಯಾರ್ಯಾರಿಗೆ ಹೈಕ್ ಮಾಡಬೇಕು ಅಂತ ಇಷ್ಟ ಇದೆಯೋ ಪ್ಲೀಸ್ ಧನಂಜಯ್ನ ರೀಚ್ ಮಾಡಿ, ಅವರು ನಿಮ್ಮನ್ನೆಲ್ಲ ಕ್ರೇಜಿ ಹೈಕರ್ಸ್ ಗ್ರೂಪ್ಗೆ ಆ್ಯಡ್ ಮಾಡ್ಕೋತಾರೆ. ಓಕೆ, ಆಲ್ ರೈಟ್. ಸೊ ಮತ್ತೊಮ್ಮೆ ಇವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ರೇಣು ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ರೇಣು ಅವರು ಈ ಇನಿಷಿಯೇಟಿವ್ ಬಗ್ಗೆ ಒಂದೆರಡು ಮಾತುಗಳು ಹಾಡಿ ನೆಕ್ಸ್ಟು ಇದ್ರ ಬಗ್ಗೆ ಏನು ಪ್ಲಾನ್ ಇದೆ ಅಂತ ಅವ್ರು ತಿಳಿಸಿ ಹೇಳ್ತಾರೆ. Check. Thank you for all your contributions and submitting the nominations for your contributions. So ನಾವು ಶುರು ಮಾಡಿದ್ದು 2 ವಾರ ಆಗಿತ್ತು. ಸೊ ಡ್ಯೂ ಟು ದ ಟೈಮ್ ಕ್ರಂಚ್ ನಾವು ಸ್ವಲ್ಪ ಬೇಗ ಕಟ್ ಆಫ್ ಮಾಡಬೇಕಾಗಿ ಬಂತು. ಹಾಗೂ ಭಾಳಷ್ಟು ಜನ ನಾವು ಸಬ್ಮಿಟ್ ಮಾಡಬೇಕು, ಎಕ್ಸ್ಟ್ರಾ ಟೈಮ್ ಕೊಡಿ ಅಂತ ಕೇಳಿದ್ರು. ಒಂದಿನ ಎಕ್ಸ್ಟ್ರಾ ಮಾಡಿದ್ವಿ. ಬಟ್ ಬಿಕಾಸ್ ನಾವೆಲ್ಲ ಕಂಪೈಲ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಕಾಪಿರೈಟ್ ವ್ಯಾಲಿಡೇಷನ್ ಚೆಕ್ ಮಾಡಿ, ಸೊ ಅದೆಲ್ಲ ಪ್ರಾಸೆಸ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳ್ತಿತ್ತು. ಹಾಗಾಗಿ ವಿ ಆರ್ ಓಪನಿಂಗ್ ಅಪ್ ಥ್ರೂ ಔಟ್ ದ ಇಯರ್. ಎಲ್ಲ ಕಡೆ ನಾವು QR ಕೋಡ್ ಹಾಕಿದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಸೊ ಇದನ್ನು SJKS ಯೂಟ್ಯೂಬ್ ಚಾನಲಲ್ಲೂ ಇದೆ. ಸೊ ದಯವಿಟ್ಟು ಹೋಗಿ ನೋಡಿ. ನಮ್ಮ ಯಂಗ್ ಟ್ಯಾಲೆಂಟ್ ಅಥವಾ ನಮ್ಮ SJKS ಅಲ್ಲಿರೋ ಟ್ಯಾಲೆಂಟ್ನ ದಯವಿಟ್ಟು ಪ್ರೋತ್ಸಾಹಿಸಬೇಕು ಅಂತ ನಾವು ಬೋರ್ಡ್ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್ಸ್. ಥ್ಯಾಂಕ್ ಯು ಎವ್ರಿವನ್. ಧನ್ಯವಾದಗಳು ರೇಣು ಅವರೇ. Give them a big round of applause one more time. Wall of Fame submissions. Congratulations guys, and keep doing it more and more, okay? All right, thank you. So ಇದಾದ ನಂತರ